ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿನ್ ಕಂಡ್ರೆ ನಂಗೆ ಅಸಹ್ಯ ಆಗುತ್ತೆ. ನೀನ್ ಅವನ ಜೊತೆ ಮಾತಾಡಬೇಡ, ನನ್ ಕಣ್ಣು ಕಟ್ಸ್ಬೇಡ. ಅನು, ನಿನ್ನ ಗೆಲ್ಲೋಗೋಸ್ಕರನೇ ಮಮ್ಮಿ ಹಾಗೆ ಹೇಳಿದ್ ಕಣಮ್ಮ. ಇಲ್ಲ ಡ್ಯಾಡಿ, ನಂಗೆ ಆಸೆ ಹುಟ್ಟಿಸಿದ್ರು, ನನಗೆ ಚೀಟ್ ಮಾಡಿದ್ರು. ನನ್ನ ಮಮ್ಮಿ ಬರ್ತಾರೆ ಅಂತ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಮಮ್ಮಿನ ನೋಡ್ಬೋದು ಅಂತ ನಾನು ಸಂತೋಷ ಪಟ್ಟಿದ್ದೆ. ಅವರು ನನಗೆ ಪೂರ್ತಿ ಡಿಸಪಾಯಿಂಟ್ ಮಾಡಿದ್ರು ಡ್ಯಾಡಿ. ಸಾರಿ ಅನು, ನಾನಿದೆಲ್ಲ ಬೇಕು ಅಂತ ಮಾಡಿಲ್ಲ. ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ನೀನ್ ಭಯ ಪಡ್ತಿದ್ದಾಗ ನಿನ್ಗೆ ಧೈರ್ಯ ಬರ್ಲಿ ಅಂತ ಹಾಗೆ ಹೇಳ್ದೆ ಕಣಮ್ಮ. ನೀನ್ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಪ್ರೂವ್ ಮಾಡಕ್ಕೆ, ನಿನ್ ಮೇಲೆ ನಿನಗ್ ನಂಬಿಕೆ ಬರೋ ತರ ಮಾಡಕ್ಕೆ ಒಂದು ಸಣ್ಣ ಸುಳ್ಳು ಹೇಳ್ದೆ. ಆದ್ರೆ ನಾನೇ ನಿನ್ ಮಮ್ಮಿ. ನಿನಗೆ, ಕೀರ್ತಿಗೆ, ರಾಕಿಗೆ ನಾನೇ ಮಮ್ಮಿ. ಅಲ್ಲ ಅಲ್ಲ ಅಲ್ಲ, ನೀನ್ ನನ್ನ ಜೊತೆ ಮಾತಾಡಬೇಡ. ನಿನ್ ಫೇಸ್ ನೋಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಸ್ಕೂಲಿಂದ ನೋಡ್ತಾನೆ ಇದೀನಿ ನಾನು. ಬಿಹೇವ್ ಯುವರ್ ಸೆಲ್ಫ್. ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದೀಯಾ. ವಾಟ್ಸ್ ರಾಂಗ್ ವಿತ್ ಯು? ದೊಡ್ಡೋರ್ ಮಕ್ಳಿಗೆ ಮೋಸ ಮಾಡಿದ್ರೆ ಮಕ್ಕಳು ದೊಡ್ಡ ದೊಡ್ಡ ಮಾತೇ ಆಡ್ತಾರೆ ಅಭಿ. ಮೋಸನ? ಏನ್ ಮೋಸ ಆತೆ? ಅನುನ ಯಾರು ಚೀಟ್ ಮಾಡಿದ್ದು? ಇನ್ಯಾರು? ವಸು ಅಕ್ಕ ಮತ್ತೆ ಬಾವ. ವಸು ಅನುಗೇನ್ ಮೋಸ ಮಾಡಿದ್ಲು? ವಸು ಮೋಸ ಮಾಡೋದು ಅಂದ್ರೇನು? ಕಷ್ಟಪಟ್ಟು ಅನು ಟ್ರೈನಿಂಗ್ ಕೊಟ್ಟಿದ್ದಾಳೆ, ಅವಳು ಗೆಲ್ಲೋ ತರ ಮಾಡಿದಾಳೆ. ಪಾಪ, ತನ್ನ ಹೆತ್ತಮ್ಮ ಮತ್ತೆ ಬರ್ತಾಳೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಅನು ಶ್ರಮ ವಹಿಸಿ ಕಷ್ಟಪಟ್ಟು ಎಲ್ಲ ಸ್ಪರ್ಧೆಲ್ಲೂ ಗೆದ್ಲು ಅಣ್ಣ. ಸತ್ತೋಗಿರೋ ಸಂಧ್ಯಾ ಅಕ್ಕನ ಕರ್ಕೊಂಡ್ ಬರಕ್ ಆಗಲ್ಲ ಅಂತ ಗೊತ್ತಿದ್ರು ವಸು ಅಕ್ಕ ಅನುಗೆ ಸುಳ್ಳು ಹೇಳಿದ್ರು. ಅನು ಕಾಂಪಿಟೇಷನ್ ಅಲ್ಲಿ ಗೆದ್ಮೇಲೆ ವಸು ಅಕ್ಕ ಮಾತೆ ಬದಲಾಯಿಸ್ಬಿಟ್ರು. ಅನು ಅವರಮ್ಮ ಅವ್ರೆ ಅಂತ ಹೇಳಿದ್ರು. ಪಾಪ ಅನುಗ್ ಹರ್ಟ್ ಆಯ್ತು. ನೀನ್ ಗೆಲ್ಬೇಕು ಅಂತ ವಸು ಮಮ್ಮಿ ಹಾಗೆ ಹೇಳಿದ್ದು ಅನ್ನು. ಅವರು ನಮ್ಮ ಮಮ್ಮಿ ಅಲ್ಲ, ನಮ್ಮ ಮಮ್ಮಿ ಬೇರೆ. ಅವರು ಇಲ್ಲಮ್ಮ, ವಸು ಮಮ್ಮಿನೇ ನಿಮ್ಮ ಮಮ್ಮಿ. ಅಲ್ಲ ಅಲ್ಲ ಅಲ್ಲ, ಹಾಗಲ್ಲಾನು, ನನ್ನ ಮಾತು ಕೇಳು. ಐ ಹೇಟ್ ಹರ್. ಅನು, ಇನಾಫ್. ಇದನ್ನ ಮೀರಿ ನೀನು ಮಾತಾಡಬೇಡ. ತಪ್ಪು. ಡೋಂಟ್ ಸ್ಪೀಕ್ ಲೈಕ್ ದಾಟ್. ತಪ್ಪು ನಂದಲ್ಲ ಡ್ಯಾಡಿ, ಅವ್ರದ್ದು. ಅವರು ನನಗೆ ಸುಳ್ಳು ಹೇಳಿದ್ರು, ನನಗೆ ಮೋಸ ಮಾಡಿದ್ರು. ಅನು, ತಪ್ಪು. ಇನ್ನೊಂದ್ಸಲ ಹಾಗೆ ಮಾತಾಡಬಾರ್ದು. ನಾನು ಹೀಗೆ ಮಾತಾಡ್ತೀನಿ. ಅವ್ರು ಬೇಕಂದ್ರೆ ಅವ್ರ ಮಗನಿಗೆ ಸೇವೆ ಮಾಡ್ಲಿ.
ನನಗೆ ಅವಶ್ಯಕತೆ ಇಲ್ಲ. ನಾನು ಹೋಗ್ತಿದ್ದೀನಿ. ಅನು ನಿತ್ಕೋ. ಅನು ಇವತ್ತೊಂದಿನ ಅನು ಅಲ್ಲೇ ಮಲ್ಕೊಳ್ಳಿ ಬಿಡಿ. ಅನು ತುಂಬಾ ದಿನದಿಂದ ಅಜ್ಜಿ ತಾತನ್ ಜೊತೆ ಮಲ್ಗಿಲ್ಲ ಅಲ್ವಾ, ಅದಕ್ಕೆ ಇವತ್ ರಾತ್ರಿ ಅಲ್ಲೇ ಮಲ್ಕೋತಾಳೆ ಅಂತ ಅನ್ಸತ್ತೆ. ಸರಿನಾ? ನೀವು ಇಲ್ಲೇ ನಿದ್ದೆ ಮಾಡಿ. ಮಲ್ಕೊಳ್ಳಿ. ರಾಕಿ ಮಲ್ಕೋ. ಕೀರ್ತಿಯನ್ನು ನಿಮ್ ಹೆಸರು ಉಳಿಸ್ಬೇಕು, ಅದೇ ನನ್ನ ಆಸೆ. ರಾಕಿ ನಿಮ್ ತರನೇ ಅನುನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾನೆ. ರಾಕಿ ತುಂಬಾ ನಿಜವಾಗ್ಲೂ ಗ್ರೇಟ್ ರೀ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಮೆಚುರಿಟಿ ಇರೋದು ತುಂಬಾ ಒಳ್ಳೆ ವಿಷಯ. ಎಲ್ಲ ನೀವು ಬೆಳೆಸಿರೋ ರೀತಿಯಿಂದಾನೆ. ಅಷ್ಟೇ ಅಲ್ಲ ರೀ, ಸ್ವಲ್ಪ ನಿಮ್ ಪ್ರಭಾವನೂ ರಾಕಿ ಮೇಲಿದೆ. ನೀವಂದ್ರೆ ಅವನಿಗೆ ತುಂಬಾ ಇಷ್ಟ. ಎಷ್ಟೊಂದು ವಿಷಯಗಳಲ್ಲಿ ಅವನ್ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾನೆ. ಈ ನಾನು ಕೀರ್ತಿ ಅಂದ್ರೆ ರಾಕಿಗೆ ಪ್ರಾಣ. ಅವ್ರು ಏನೇ ಅಂದ್ರೂ ರಾಕಿ ಮನ್ಸಿಗೆ ಹಾಕೊಳ್ಳಲ್ಲ. ಹಾಗೆ ನೀವು ಕೂಡ ಅನುನ ಕ್ಷಮಿಸ್ಬಿಡಿ. ಆದಷ್ಟು ಬೇಗ ಅನು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾಳೆ. ನನಗ್ ಗೊತ್ತು ರೀ. ನನ್ ಬಗ್ಗೆ ಯೋಚನೆ ಮಾಡ್ತಾ ನೀವು ಅನು ಮೇಲೆ ರೇಗ್ಬೇಡಿ. ನಮ್ ವಿಷಯ ನಮ್ಮಿಬ್ರಿಗೆ ಬಿಟ್ಬಿಡಿ. ಏನ್ರಿ ಅನು ಅಷ್ಟೊಂದು ಮೊಂಡಾಗ್ ಮಾತಾಡ್ತಾ ಇದ್ದಾಳೆ? ಚಿಕ್ಕ ಮಗು ಜಯಂತಿ, ಅವಳಿಗೆ ವಸುನ ಅರ್ಥ ಮಾಡ್ಕೊಳ್ಳೋ ವಯಸ್ಸಿನೂ ಬಂದಿಲ್ಲ. ಅನು ಮಾತ್ ಕೇಳ್ತಾ ಇದ್ರೆ ನಮಗೆ ಬೇಜಾರಾಗ್ತಿದೆ. ಪಾಪ ವಸುಗಿನೆಷ್ಟು ಬೇಜಾರಾಗಿರ್ಬೇಡ. ವಸು ಅನುನ ಅರ್ಥ ಮಾಡ್ಕೋತಾಳೆ. ಅನೂನು ಆದಷ್ಟು ಬೇಗ ವಸುನ ಅರ್ಥ ಮಾಡ್ಕೋತಾಳೆ ಬಿಡು. ಸಂಧ್ಯಾ ತೀರ್ಕೊಂಡ್ಮೇಲೆ ಅನು ಕೀರ್ತಿ ಪರಿಸ್ಥಿತಿ ಹೇಗಿರುತ್ತೋ ಅಂತ ಭಯ ಪಟ್ಕೊಂಡಿದ್ದೆ. ಎರಡನೇ ಮದ್ವೆಗೆ ಅಭಿನೂ ಒಪ್ಕೋತಾ ಇರ್ಲಿಲ್ಲ. ದೇವ್ರ ದಯೆಯಿಂದ ವಸು ಅಂತ ಒಳ್ಳೆ ಹುಡುಗಿ ಬಂದ್ಲು. ಆ ಕಡೆ ಅಭಿನ, ಈ ಕಡೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ರಾಕಿ ಕೂಡ ನಮ್ಮ ಕುಟುಂಬದಲ್ಲಿ ಈಗ ಒಬ್ನಾಗೋಗಿದ್ದಾನೆ. ನಮ್ಮ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಾಗ್ತಿದೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಇದೇನ್ರಿ? ಎಲ್ಲ ಸರಿ ಹೋಗುತ್ತೆ ಜಯಂತಿ, ನೀನ್ ಭಯ ಪಡ್ಬೇಡ. ಮಕ್ಕಳ ಕೋಪ ಎಷ್ಟೊತ್ತು ಹೇಳು? ಇವತ್ತು ನಾಳೆ ಅನು ಇಲ್ಲೇ ಮಲ್ಕೋತಾಳೆ. 2 ದಿನ ಆದ್ಮೇಲೆ ಅವಳೇ ವಸುಗ್ ಹತ್ರ ಆಗ್ತಾಳೆ. ಪಾಪ ವಸು ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ. ಒಬ್ಬ ಮಲ್ತಾಯಿ ಆಗಿಲ್ದೆ ಹೆತ್ತ ತಾಯಿ ತರ ನೋಡ್ಕೋತಾ ಇದ್ದಾಳೆ. ನಿಜವಾಗ್ಲೂ ಮಕ್ಕಳು ತುಂಬಾನೇ ಅದೃಷ್ಟವಂತರು ವಸು ಅಂತ ಅಮ್ಮ ಸಿಕ್ಕಿರೋದಕ್ಕೆ. ಕೀರ್ತಿ ಅರ್ಥ ಮಾಡ್ಕೊಂಡಿದ್ದಾಳೆ, ಆದ್ರೆ ಅನು ಇವಳಿನ್ಯಾವಾಗ ಅರ್ಥ ಮಾಡ್ಕೋತಾಳೋ ಏನೋ. ಅನುನ ಗೆಲ್ಸಿರೋ ವಸು ಅವಳು ಮನ್ಸನ್ನ ಗೆಲ್ಲಲ್ವಾ? ಬೇಕಾದಾಗೆಲ್ಲ ವಸುಗೆ ನಾವು ಜೊತೆಯಲ್ಲೇ ಇದ್ದು ಆಕೆಗೆ ಸಹಾಯ ಮಾಡೋಣ. ಅವಳು ಬೇಜಾರಾಗದಿರೋ ತರ ನೋಡ್ಕೊಳ್ಳೋಣ. ಇನ್ ಮುಂದೆ ನಾನು ಪಾವನಿ ವಸುಗೆ ಜೊತೆಯಾಗಿರ್ಬೇಕು. ವಸು ಬೇಜಾರ್ ಮಾಡ್ಕೋಬಾರ್ದು. ಅವಳು ಸಂತೋಷವಾಗಿದ್ರೆ ಈ ಮನೆ ಸ್ವರ್ಗ ತರ ಇರುತ್ತೆ.
ರಾಜ ನಾ ಮೆಚ್ಚು ಹುಡುಗ ರಾಜರ ರಾಜ ಲಲ್ಲ ಅವ್ರು ಬಂದ್ರು ಅಂತ ಅನ್ಸುತ್ತೆ. ರಾಜ 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 ಈ ಸೌಂಡ್ ಎಲ್ಲಿಂದ ಬರ್ತಿದೆ? ರಾಜ 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 ಆಂಟಿ? ರಾಜ ರಾಜ ಆಂಟಿ ಏನೇ ಶಿವ ಪೂಜೆಯಲ್ಲಿ ಕರಡಿ ತರ ನಮ್ಮ ಮಧ್ಯೆ ಬಂದ್ಬಿಟ್ಟೆ. ನಿಮ್ ಮಧ್ಯಾಹ್ನ ಇಲ್ಲಿ ಬೇರೆ ಇನ್ ಯಾರಿದ್ದಾರೆ ಅಂತ? ನಾನು ನನ್ನ ರಾಜ. ರಾಜನ? ಅಯ್ಯೋ ಯಾರು? ನನ್ ದಿಲ್, ನನ್ ಲವ್ವು, ನನ್ ಲೈಫು, ನನ್ನ ಸರ್ವಸ್ವ. ಓಹ್ ಅಂಕಲ್ ಕನ್ಸಲ್ ಬಂದಿದ್ರಾ? ಓ ಇದು ಕನ್ಸಾ? ಕನ್ಸೆ, ಮುದ್ದಾದ ಕನ್ಸು. ಕನ್ಸಲ್ ಬಂದಿದ್ದ ಅಂಕಲ್ ಏನ್ ಹೇಳಿದ್ರು ಆಂಟಿ? ಕನ್ಸಲ್ ಬಂದಿದ್ದು ಅಂಕಲ್ ದಿ ಬಿಗಿನಿಂಗ್ ಅಲ್ಲ ಕಣೆ. ಮತ್ತೆ ಇದೆಲ್ಲ ಬರಬೇಕು? ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮಗ್ ಬನ್ನಿ ಅಂತ ಯಾರು ಹೇಳಿದ್ದು? ನಾನೇ ಹೇಳ್ದೆ ಅಮ್ಮ. ಮಕ್ಕಳಿಗೆ ಟ್ಯೂಷನ್ ಮಾಡೋದಕ್ಕೆ ವಸು ಇದ್ದಾಳಲ್ಲ ಅಭಿ. ಮಾಸ್ಟರ್ ಆದ್ರೆ ಇನ್ನೂ ಚೆನ್ನಾಗಿ ಪಾಠ ಮಾಡ್ತಾರಂತ ಕರ್ಸಿದ್ವಿ ಅತ್ತೆ. ಕುತ್ಕೊಳ್ಳಿ ಮಾಸ್ಟರ್. ಓಕೆ. ಕಾಫಿ ಕುಡಿತೀರಾ? ನೋ ಥ್ಯಾಂಕ್ಸ್. ಆಂಟಿ 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 ಬ್ರೇಕಿಂಗ್ ನ್ಯೂಸ್. ಅಂಕಲ್ ದ ಕನ್ಕ್ಲೂಷನ್ ಬಂದ್ಬಿಟ್ರು. ಏನೋ ನನ್ ರಾಜ ಬಂದ್ಬಿಟ್ನಾ? ಅಯ್ಯೋ ಆಂಟಿ 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 ಜಡೆ ಹಾಕೊಂಡ್ ಹೋಗಿ ಗುರು ಸಿಗುತ್ತೋ ಇಲ್ವೋ? ಪ್ರೀತಿಗೆ ಜುಟ್ಟು ಗಿಟ್ಟು ಬೇಡ ಕಣೆ. ನನ್ ರಾಜನ್ ಮನ್ಸಲ್ಲಿ ನಾನಿದ್ದೀನಿ, ಅವನೇ ಗುರ್ತು ಹಿಡಿತಾನೆ. ಹೋಗೆ. ಆಂಟಿ 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 3 ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದಾರೆ ಮಾಸ್ಟರ್. ಮುಖ್ಯವಾಗಿ ಅನು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. ನೀವಿನ್ನೂ ಸ್ವಲ್ಪ ಕೇರ್ ತಗೊಂಡ್ರೆ ಅನು ಸ್ಕೂಲ್ಗೆ ಫಸ್ಟ್ ಬರ್ತಾಳೆ. ಮೊನ್ನೆ ಸ್ಕೂಲ್ ಆನ್ಯುವಲ್ ಫಂಕ್ಷನ್ ಅಲ್ಲಿ ನಮ್ಮ ಮನು ಎಲ್ಲಾದ್ರಲ್ಲೂ ಫಸ್ಟ್ ಬಂದ್ಲು ಮಾಸ್ಟರ್. ಹೌದ್ ಮಾಸ್ಟರ್, ನಮ್ಮ ಅನು ತುಂಬಾ ಗ್ರೇಟು. ಅಷ್ಟೇ ಅಲ್ಲ ಮಾಸ್ಟರ್, ನೀವು ಫೋಕಸ್ ಮಾಡಬೇಕಾಗಿರೋದು, ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅನು ಮೇಲೆ. ಅರ್ಥ ಆಯ್ತು ಸರ್.
ಅಯ್ಯೋ ದೇವ್ರೆ, ಈ ಮುದುಕಿ ಇನ್ನೂ ಬದುಕಿದಾಳಲ್ಲಪ್ಪ. ಏನಾಯ್ತು ಮಾಸ್ಟರ್? ಯಾಕೆ ಶಿವರಿಂಗ್ ಆಗ್ತಿದೆ? ಭಯ ಆಗ್ತಿದೆ ಮೇಡಮ್, ಚಳಿ ಆಗ್ತಾ ಇದೆ. ಅಯ್ಯೋ ಓಕೆ ಮಾಸ್ಟರ್? ಐ ಆಮ್ ಓಕೆ ಮೇಡಮ್. ಇನ್ನು ಮಕ್ಕಳ ಬಗ್ಗೆ ಮಾಸ್ಟರ್ ನೋಡ್ಕೊಳ್ತಾರೆ, ನಾವು ಹೋಗೋಣ ನಡೀರಿ. ಅಯ್ಯೋ, ಇವ್ರು ಯಾಕೆ ನನ್ನ ಹೀಗೆ ನೋಡ್ತಾ ಇದಾರಲ್ಲ, ನೋಟದಲ್ಲೇ ನನ್ಗೆ ಒಂಥರ ಅನಿಸ್ತಾ ಇದೆ. ಅವಾಗ ಹೇಗೋ ತಪ್ಪಿಸ್ಕೊಂಡೆ, ಈಗೇನಪ್ಪ ಮಾಡೋದು? ಹೇಗಿದ್ದೀರಾ ಮಾಸ್ಟರ್? ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ನಾನಿಲ್ದೆ ನೀವ್ ಹೇಗ್ ಚೆನ್ನಾಗಿರಕ್ ಸಾಧ್ಯ? ಯಾಕೆ ಹಾಗೆ ಶಾಕ್ ಆದ್ರಿ? ಭಯದಿಂದ ಸ್ವಲ್ಪ ಜ್ವರ ಬರೋ ತರ ಇದೆ. ಅಯ್ಯೋ, ವಾಪಸ್ ಬಂದ್ರಲ್ಲ, ನಾನ್ ನೋಡ್ಕೋತೀನಿ. ಅಂದ್ರೆ ಇರೋ ಪ್ರಾಣನೂ ತೆಗಿತಾರೋ ಏನೋ. ಅತ್ತೆಯವರು ಮಾವನವರು ಹೇಗಿದ್ದಾರೆ? ಅವ್ರು ಯಾರು? ನಿಮ್ಮ ಅಪ್ಪ ಅಮ್ಮ. ನನಗ ಆಂಟಿ ಅಂಕಲ್. ನೀನೇನ್ ಸಾಮಾನ್ಯದೊಳಲ್ಲ ಆಂಟಿ? ಅವ್ರಿಗೆ ಹುಷಾರಿಲ್ಲ ಅಂತ ಹೋಗಿದ್ರಲ್ಲ, ಮತ್ತಿವಾಗ ಬಂದಿದ್ದೀರಾ. ಈ ಮಧ್ಯೆ ನನ್ನ ಅದೇ ಮಕ್ಕಳನ್ನ ನೋಡ್ಬೇಕು ಅಂತ ಅನಿಸ್ಲಿಲ್ವಾ? ಹಾಗೇನು ಅನ್ಸ್ತಿಲ್ವಲ್ಲ. ಜೋಕ್ ಮಾಡ್ಬೇಡಿ ಮಾಸ್ಟರ್. ಅದಾಗೆ ನಿಮ್ಗೇನ್ ಬೇಕು? ಕಾಫಿ, ಟೀ, ಟಿಫನ್, ಸ್ನಾಕ್ಸ್, ಇನ್ನೂ ಏನಾದ್ರೂ ಬೇಕಾ? ನನಗೇನು ಬೇಡ, ಹೊರಗಡೆ ತಿನ್ಕೊಂಡ್ ಮುಂದೆ. ಹೊರಗಿನ ಫುಡ್ ತಿನ್ಬಾರ್ದು, ನಿಮ್ ಹೆಲ್ತ್ ಹಾಳಾಗತ್ತೆ. ನಿಮ್ಗೇನೇ ಬೇಕು ಅನ್ಸಿದ್ರು ಅದನ್ನ ಮನೇಲಿ ಮಾಡ್ಕೊಡಕ್ಕೆ ನಾನಿದ್ದೀನಲ್ಲ. ಸಂಕೋಚ ಮಾಡ್ಕೊಳ್ಬೇಡಿ ನೀವು. ನಿಮ್ಗೆ ಅರ್ಥ ಆಗ್ತಿದ್ಯಾ? ಈ ಅಮ್ಮ ಯಾಕೆ ಹಿಂಗ್ ಮಾತಾಡ್ತಾವಳೆ? ಅಜ್ಜಿ ಹೋಗಿ, ನಾವ್ ಓದ್ಕೋಬೇಕು. ಅಜ್ಜಿ ಅಂತ ಕರಿಬೇಡ್ವೋ? ಅಜ್ಜಿನ ಅಜ್ಜಿ ಅಂತ ಕರೀದೆ, ಇನ್ನೇನಂತ ಕರಿಬೇಕು? ಹೋಗು. ಹೋಗ್ತೋ ಇಲ್ವೋ? ಮರಿ ರಾಕ್ಷಸಿರ, ನನ್ನ ಪಾಲ್ಗೆ ಶನಿ ತರ ಹಿಂದೆ ಬಿದ್ದಿದ್ದೀರಾ. ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ನಮ್ ಮಾಸ್ಟರ್ ನಿಮಗ್ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಮಾಸ್ಟರ್, ನೀವು ಮಕ್ಕಳಿಗೆ ಯಾವ್ದ್ರಲ್ಲೂ ಕಮ್ಮಿ ಮಾಡ್ಬೇಡಿ. ನಾನು ಕೂಡ ನಿಮ್ಗೆ ಯಾವ್ದ್ರಲ್ಲೂ ಕಮ್ಮಿ ಆಗಕ್ ಬಿಡಲ್ಲ. ಮೊದ್ಲು ನೀನ್ ಇಲ್ಲಿಂದ ಹೋಗಜ್ಜಿ. ಹಾಗ್ ಪದೇ ಪದೇ ಅಜ್ಜಿ ಅಂತ ಕರಿಬೇಡ ಕಣೋ, ನಿನ್ ಕೈ ಮುಗಿತೀನಪ್ಪ. ಬರ್ತೀನಿ ಮಾಸ್ಟರ್, ಹತ್ರದಲ್ಲೇ ಇರ್ತೀನಿ. ನಿಮ್ಗೇನೇ ಬೇಕಾದ್ರೂ ಮರೀದೆ ನನ್ನ ಕರೀರಿ. ಬಾರಿ ಮಾಸ್ಟರ್, ಇವತ್ತು ಈ ಲೆಸನ್ ಎಕ್ಸ್ಪ್ಲೇನ್ ಮಾಡಿ. ಬಾ. ಹಾ ನಡಿ ನಡಿ. ಆಂಟಿ, ಈ ಬ್ಲೌಸಿಗೆ ಹುಕ್ ಹಾಕ್ಬೇಕಿತ್ತು, ಸ್ವಲ್ಪ ಹಾಕೊಡ್ತೀಯಾ? ನಾನು ಸಿಕ್ಕದ ನಿನ್ಗೆ? ಹೋಗು. ಸುಮ್ನೆ ಖಾಲಿ ಕೂತಿದ್ಯಲ್ಲ ಆಂಟಿ. ಯಾರು ಹೇಳಿದ್ದು? ನಾನು ತುಂಬಾ ಬ್ಯುಸಿ ಆಗಿದ್ದೀನಿ. ನಿನಗಿದೆಲ್ಲ ಬೇಕಾ ಆಂಟಿ? ನನಗ್ ಬೇಕು ಕಣೆ, ನನಗ್ ಡಿಸ್ಟರ್ಬ್ ಮಾಡ್ಬೇಡ, ಹೋಗು. ಅದ್ ಹಾಗಲ್ಲ ಆಂಟಿ. ಅಯ್ಯೋ, ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಅವ್ರು ನನ್ನ ನೋಡ್ಲಿ ಬಿಡು. ನಿನಗೆ ನಡುವೆ ಹುಚ್ಚು ಹೆಚ್ಚಾಗ್ತಾನೆ ಇದೆ. ಈ ಮುದಿ ವಯಸ್ಸಲ್ಲೂ ಈ ಹುಚ್ಚು ಪ್ರೀತಿ ಯಾಕೆ ಅಂತ. ಹೋಗು. ಮೆತ್ತಿ, ಇನ್ನೇನಾದ್ರೂ ಬೇಕಾ ಮಾಸ್ಟರ್? ಯಾಕೆ ಅಂತ ಹೇಳ್ದಿದ್ರೆ ಕೊಡಲ್ವಾ? ಏನ್ ಅಷ್ಟು ಸೀರಿಯಸ್ ಆಗಿ ಹೇಳ್ತಿದ್ಯಲ್ಲ? ನೋಡಕ್ಕ, ಯಾಕೆ ಏನು ಅಂತ ಹೇಳ್ದೆ? 1000 ರೂಪಾಯಿ ಕೇಳ್ತಿದ್ದಾನೆ. ಈ ರಾಕಿಗೆ 1000 ರೂಪಾಯಿ ಯಾಕೆ ಬೇಕು? ಅದೇ ಯಾಕೆ ಬೇಕು? 1000 ರೂಪೀಸ್ ಕೊಡು ಅಂತ ಕೇಳಿದೀನಿ, ಕೊಡ್ತೀಯಾ ಇಲ್ವಾ? ಏನಾಯ್ತು ರಾಕಿ?
ಇವನಿಗೆ 1000 ರೂಪಾಯಿ ಬೇಕಂತೆ ಅತ್ತೆ. ಅಷ್ಟು ದುಡ್ಡಲ್ಲಿ ನೀನೇನ್ ಮಾಡ್ತೀಯ ರಾಕಿ? ಅದ್ ಹೇಳಕ್ ಆಗಲ್ಲ. 1000 ರೂಪೀಸ್ ಬೇಕು ಅಷ್ಟೇ. ಕೊಡ್ತೀರಾ ಕೊಡಲ್ವಾ? ಏನು ಜಾಸ್ತಿ ಮಾತಾಡ್ತಿದ್ಯಲ್ಲ? ಈ ವಯಸ್ಸಲ್ಲಿ 1000 ರೂಪಾಯಿ ಬೇಕಾ? ಒಂದ್ ಕೊಟ್ರೆ ಹೇಗಿರುತ್ತೆ ಗೊತ್ತಾ? ನೀನಿರು ವಸು. 1000 ರೂಪಾಯಿ ಇಲ್ಲ ಅಂದ್ರೆ 10,000 ಕೊಡ್ತೀವಿ. ಆದ್ರೆ ಕಾರಣ ಏನು ಅಂತ ಹೇಳ್ಬೇಕಲ್ವಾ ರಾಕಿ? ಈಗ ನಾನು ಏನು ಹೇಳಲ್ಲ ಅಜ್ಜಿ. ಅಷ್ಟಕ್ಕೂ 1000 ರೂಪೀಸ್ ಅಲ್ಲಿ ಅವ್ನ್ ಏನ್ ಮಾಡ್ಬೇಕು ಅಂತಿದ್ದಾನೆ? ಈಗ ನಾನು ಏನು ಹೇಳಲ್ಲ ಅಂತ ಹೇಳಿದ್ನಲ್ಲ. ನಿಮಗ್ ಕೊಡ್ಬೇಕು ಅನ್ಸಿದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. 1 ರೂಪಾಯಿ ಕೂಡ ಕೊಡಲ್ಲ. ಏನ್ ಮಾಡ್ಕೋತೀಯೋ ಮಾಡ್ಕೋ. ಓಕೆ, ನನಗ್ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು, ಅದನ್ನೇ ಮಾಡ್ತೀನಿ. ರಾಕಿ ಯಾಕೆ ವಸು ರಾಕಿಗೆ ಹರ್ಟ್ ಮಾಡ್ದೆ? ಯಾಕೆ ಕೇಳಿದ್ನೋ ಏನೋ? ನಾಳೆ ಬರ್ತೀರಾ ಅಲ್ವಾ? ಬರ್ದೆ ಎಲ್ ಸಾಯ್ಲಿ. ಓ, ಬರ್ದೇ ಇದ್ರೆ ಸತ್ ಹೋಗ್ತೀರಾ? ನಾನಂದ್ರೆ ನಿಮ್ಗೆ ಎಷ್ಟು ಇಷ್ಟ ರೀ. ಅಯ್ಯೋ ಇವ್ರೇನಪ್ಪ ಎಲ್ಲ ರಿವರ್ಸ್ ಆಗಿ ಅರ್ಥ ಮಾಡ್ಕೋತಿದ್ದಾರೆ. ನಾಳೆ ನೀವು ಬರೋ ಹೊತ್ತಿಗೆ ಸ್ಪೆಷಲ್ ಆಗಿ ಏನ್ ಮಾಡ್ಲಿ ಅಂತ ಹೇಳಿ ಮಾಸ್ಟರ್. ನೀವೇನು ಮಾಡ್ಬೇಡ್ರಿ, ಅದೇ ಸ್ಪೆಷಲ್ಲು. ಬೇಗ ಸೆಟ್ಲ್ ಆಗಿ ಈ ತರ ಹುಡುಗಿನ ಮದುವೆ ಆಗ್ಬೇಕು. ಆಹಾ, ಆ ಹುಡುಗಿ ಅಷ್ಟು ಚೆನ್ನಾಗಿದ್ದಾಳ? ಹಾಗ್ ನೋಡ್ತಿದ್ದೀರಲ್ಲ? ನಾನು ಆ ಹುಡುಗಿನ ನೋಡ್ತಾ ಇಲ್ಲ, ಅವಳು ಹಾಕೊಂಡಿರೋ ಡ್ರೆಸ್ ನೋಡ್ತಾ ಇದ್ದೀನಿ. ಅನ್ಕೊಂಡೆ ಈ ವಯಸ್ಸಲ್ಲಿ ನೀವು ಹುಡುಗಿರ್ನ ನೋಡ್ತಿದ್ದೀರಲ್ಲ ಅಂತ. ಈ ವಯಸ್ಸಲ್ಲಿ ಅಂದ್ರೆ ಏನು? ನಿಂತರ ನನ್ನ ಮುದ್ಕ ಅನ್ಕೊಂಡಿದ್ಯಾ? ಅದು ಅಲ್ದೆ ನಾನ್ ಇರ್ಬೇಕಾದ್ರೆ ನೀವ್ ಇನ್ನೊಬ್ಬರನ್ನ ಯಾಕೆ ನೋಡ್ತೀರಾ ಅಲ್ವಾ? ಅಯ್ಯೋ, ಇಲ್ಲೇ ಇದ್ರೆ ಹುಚ್ಚಿಡಿಯೋದು ಗ್ಯಾರಂಟಿ. ಬಾಯ್ ರೀ, ಬಾಯ್ ಬಾಯ್ ಬಾಯ್. ಮಾಸ್ಟರ್ಗೆ ಮಾಡರ್ನ್ ಡ್ರೆಸ್ ಅಂದ್ರೆ ಇಷ್ಟ ಅಂತ ಆಯ್ತು. ಈ ರಾಖಿಗಳನ್ನೆಲ್ಲ ನನಗ್ ಮಾರ್ತೀಯಾ? ನಾನೇ ತಗೊಳ್ತೀನಿ. ಯಾಕ್ ಡ್ಯಾಡಿ? ನನ್ಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೌದು. ಬೇಡ ಡ್ಯಾಡಿ, ಇಷ್ಟ ರಾಖಿಗಳನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಾ? ನಿಮ್ಗೆ ಲಾಸ್ ಆಗುತ್ತೆ. ಲಾಸ್? ನಿಮಗ್ ಲಾಸ್ ಆಗೋದು ನನ್ಗೆ ಇಷ್ಟ ಇಲ್ಲ ಡ್ಯಾಡಿ. ನಾನ್ ಬೇರೆಯವ್ರಿಗೆ ಮಾರ್ತೀನಿ. ಇಲ್ಲ ರಾಕಿ, ನನಗೆ ಕೊಡು. ನನಗೇನ್ ಲಾಸ್ ಆಗಲ್ಲ. ನನಗೂ ನಿಂತರನೇ ಸಿಸ್ಟರ್ಸ್ ಇದ್ದಾರೆ. ನಿಜಾನ ಡ್ಯಾಡಿ? ನನ್ಗ ಅತ್ತೆಯರು ಯಾರು ಇಲ್ಲ ಅಂತ ಅಜ್ಜಿ ತಾತ ಅವತ್ ಹೇಳಿದ್ರು. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ರು ಲೇಡೀಸು ನನಗ್ ಸಿಸ್ಟರ್ಸೇ. ಹಾಗಾದ್ರೆ ಓಕೆ, ನಿಮ್ಗೆ ಮಾರ್ತೀನಿ. ಓಕೆ, ಹೀಗೋಗ್ ಮಲ್ಕೋ. ಇನ್ನೂ 2 ರಾಖಿ ಮಾಡ್ಬೇಕು ಡ್ಯಾಡಿ, ಅದನ್ನ ಮಾಡಿ ಮಲ್ಕೋತೀನಿ. ನಿನ್ನ ಹೊಸವರು ತುಂಬಾ ಚೆನ್ನಾಗಿ ಬೆಳೆಸಿದಾರೆ ರಾಕಿ. ಹೊಸವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಖಿಲ್, ನನ್ನ ಹ್ಯಾಂಡ್ ಬ್ಯಾಗ್ ಏನಾದ್ರೂ ತಗೊಂಡಿದ್ರಾ? ಇಲ್ವಲ್ಲ, ಯಾಕೆ? ಆ ಬ್ಯಾಗಲ್ಲಿ ಇದ್ದಿದ್ದು 1000 ರೂಪೀಸ್ ಕಾಣಿಸ್ತಿಲ್ಲ ರೀ. ಬ್ಯಾಗಲ್ಲಿ ಇಟ್ಟಿರೋ ದುಡ್ಡು ಎಲ್ಲಿಗೆ ಹೋಗುತ್ತೆ ಹಾರಿಕಾ? 500 ರೂಪೀಸ್ ನೋಟ್ಸ್ ಅತ್ತೆ, ಕಾಣಿಸ್ತಿಲ್ಲ. ನೀನೇ ಖರ್ಚು ಮಾಡಿರ್ಬೇಕು, ನೆನಪು ಮಾಡ್ಕೋ ಹಾರಿಕಾ. ಇಲ್ಲ ಆಂಟಿ, ನನಗ್ ಚೆನ್ನಾಗ್ ನೆನಪಿದೆ. ನಾನ್ ಯಾವುದಕ್ಕೂ ಖರ್ಚು ಮಾಡಿಲ್ಲ. ಬೇರೆ ಎಲ್ಲೋ ಇಟ್ಟು ಮರ್ತಿದ್ಯಾ ಅನ್ಸುತ್ತೆ. ನೆನಪು ಮಾಡ್ಕೋ ಹಾರಿಕಾ. ಇಲ್ಲ ಅಕ್ಕ, ಅದನ್ನ ನನ್ನ ಹ್ಯಾಂಡ್ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ. ಆಗ ರಾಕಿ ನನ್ ರೂಮ್ ಕಡೆ ಬಂದಿದ್ದ. ರಾಕಿ ಬಂದಿದ್ದಂದ್ರೆ ಏನ್ ಹಾರಿಕಾ? ಆ 1000 ರೂಪಾಯಿನ ರಾಕಿ ತಗೊಂಡಿದ್ದಾನೇನೋ ಅಂತ ನನಗ ಅನುಮಾನ. ರಾಖಿ ಯಾರು ತಗೊಂತಾನಮ್ಮ? ನೆನ್ನೆ ವಸು ಅಕ್ಕನ ಹತ್ರ ರಾಕಿ 1000 ರೂಪಾಯಿ ಕೇಳ್ತಿದ್ದ ಮಾವ. ಕೇಳಿದ ಮಾತ್ರಕ್ಕೆ ನಿನ್ ದುಡ್ಡು ಯಾಕೆ ತಗೋತಾನೆ ಹಾರಿಕಾ?
ರಾಕಿ ಅಂತವನಲ್ಲ ಅಮ್ಮ. ಚಿಕ್ಕ ಮಗು ಮೇಲೆ ಅದ್ ಹೇಗೆ ಅನುಮಾನ ಪಡ್ತೀಯ ಹಾರಿಕಾ? ಅಷ್ಟು ಅನುಮಾನ ಇದ್ರೆ ಹೋಗಿ ರಾಕಿ ಬ್ಯಾಗ್ ಚೆಕ್ ಮಾಡೆ. ಏನ್ ವಸು, ಆಗ ರಾಕಿ ಕಳ್ತನ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ? ಬ್ಯಾಗ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಚಿಕ್ಕಮ್ಮ. ರಾಕಿ ಒಳ್ಳೆ ಹುಡುಗ, ಕಳ್ತನ ಮಾಡಲ್ಲ. ನನಗ್ ರಾಕಿ ಮೇಲೆ ಅನುಮಾನ ಏನಿಲ್ಲ ಅಕ್ಕ. ಆದ್ರೆ ಏನಂದ್ರೆ ನಿನ್ನೆ ವಸು ಅಕ್ಕ ರಾಕಿಗೆ 1000 ರೂಪಾಯಿ ಕೊಡಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ರಾಕಿ ಏನಾದ್ರು ಅವ್ನ್ ಬ್ಯಾಗ್ ಚೆಕ್ ಮಾಡಿದ್ರೆ ಅನುಮಾನ ಕ್ಲಿಯರ್ ಆಗುತ್ತಲ್ವೇನೆ? ಹೌದೌದು. ಏನು ಅನ್ಕೋಬೇಡ ವಸು ಅಕ್ಕ. ರಾಕಿ, ಒಂದ್ ನಿಮಿಷ ನಿನ್ ಬ್ಯಾಗ್ ಕೊಡು. ಯಾಕ್ ಚಿಕ್ಕಮ್ಮ? ಕೊಡು ಮೊದ್ಲು. ಸಣ್ಣ ಮಕ್ಕಳ ಮೇಲೆ ಆತರ ಆರೋಪ ಮಾಡ್ಬೇಡಮ್ಮ. ನಿಮ್ ಕಣ್ ಮುಂದೆನೆ ನಡೀತಿದ್ರೆ ಇನ್ನೂ ಆರೋಪನೆ ಅಂತಿದಿರಲ್ಲ. ಆ ದುಡ್ಡು ಅಲ್ಲಿಗೆ ಹೇಗ್ ಬಂತು ಅಂತ ನನಗೇನು ಗೊತ್ತಿಲ್ಲ ಅಂತ ರಾಕಿನೇ ಹೇಳ್ತಾ ಇದ್ದಾನಲ್ಲ ಹಾರಿಕಾ. ಕಳ್ಳ ಯಾವತ್ತಾದ್ರೂ ಸತ್ಯ ಹೇಳ್ತಾನ ಅದ್ಕೆ? ರಾಕಿ ಕಳ್ಳ ಅಲ್ಲ ಅತ್ತೆ. ಸಿಕ್ಕಾಕೊಂಡ್ಮೇಲೂ ಅವ್ನ್ ಕಳ್ಳ ಅಲ್ಲ ಅಂತಿದಿರಲ್ಲ ಭಾವ. ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಅಲ್ಲ ಹಾರಿಕಾ. ಆದ್ರೂ ಈ 1000 ರೂಪಾಯಿಗೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ಬೇಕಾ? ಇವತ್ತು ಬರೀ 1000 ರೂಪಾಯಿ ಅಲ್ವಾ ಅಂತ ಬಿಟ್ಬಿಟ್ರೆ ನಾಳೆ ಲಕ್ಷಾಂತರ ರೂಪಾಯಿ ಕದೀತಾನೆ ರೀ. ಏನ್ ವಸು ಅಕ್ಕ, ಹೀಗೆನ ಬುದ್ಧಿ ಕಲ್ಸೋದು? ಹೀಗೆ ನಮ್ಮ ಮಕ್ಕಳನ್ನ ಬೆಳೆಸೋದು? ಅಥವಾ ನೀನೇ ನಿನ್ ಮಗನಿಗೆ ದುಡ್ಡು ಕದಿ ಅಂತ ಹೇಳ್ಕೊಟ್ಯಾ? ನಮ್ಮಮ್ಮ ನನ್ನನ್ನ ಒಳ್ಳೆ ರೀತಿಯಲ್ಲೇ ಬೆಳೆಸಿದಾರೆ ಚಿಕ್ಕಮ್ಮ. ನಾನ್ ಕಳ್ಳ ಅಲ್ಲ. ಯಾಕೆ ರಾಕಿ ಆ ದುಡ್ಡು ತಗೊಂಡೆ? ನಾನ್ ತಗೊಂಡಿಲ್ಲ ಅಮ್ಮ. ಮರ್ಯಾದೆಯಿಂದ ನಿಜ ಹೇಳು. ಹೇಳ್ತೀಯಾ ಇಲ್ವಾ? ಅಮ್ಮ, ವಸು ಅದಕ್ಕೆ ಹೊಡಿಬೇಡಿ. ಅಮ್ಮ ವಸು ಹೊಡಿಬೇಡಮ್ಮ. ವಸು, ರಾಕಿನ ಹೊಡಿಯಕ್ಕೆ ನನಗ್ ಮನಸ್ಸಾದ್ರೂ ಹೇಗ್ ಬರುತ್ತ ವಸು? ಸಣ್ಣ ಮಗು ಮೇಲ್ ಕೈ ಮಾಡ್ತೀಯ ವಸು? ನಾನು ಕಳ್ತನ ಮಾಡಿಲ್ಲ ಅಜ್ಜಿ. ನನ್ ಕಳ್ಳ ಅಲ್ಲ, ನನ್ನ ನಂಬಿ. ನೀನ್ ತಗೊಂಡಿಲ್ಲ ಅಂದ್ಮೇಲೆ ನಿನ್ ಬ್ಯಾಗಲ್ ದುಡ್ಡು ಹೇಗ್ ಬರುತ್ತೆ? ನಂಗ್ ಗೊತ್ತಿಲ್ಲ ಅಮ್ಮ. ನಾನ್ ಯಾವತ್ತಾದ್ರೂ ಕಳ್ತನ ಮಾಡಿದಿನ? ಅದು ಹಾರಿಕಾ ಪ್ಲಾನ್ ಇರ್ಬೇಕು ವಸು. ನಿನ್ನೆ ರಾಕಿ ನಿನ್ ಹತ್ರ ದುಡ್ಡು ಕೇಳಿದ್ದು, ನೀನ್ ಕೊಡಲ್ಲ ಅಂದಿದ್ದು ಹಾರಿಕಾ ನೋಡಿರ್ಬೇಕು. ಹೇಗಾದ್ರೂ ಮಾಡಿ ರಾಕಿನ ಸಿಕ್ಕಾಕ್ಸಿ ಎಲ್ರೂ ಮುಂದೆ ಅವಮಾನ ಮಾಡಿ ನಿನಗ್ ನೋಯಿಸ್ಬೇಕು ಅಂತ ಸುಮಾ ಚಿಕ್ಕಮ್ಮನ್ ಜೊತೆ ಸೇರಿ ಹಾರಿಕಾ ಡ್ರಾಮಾ ಮಾಡಿರ್ಬೇಕು. ರಾಕಿ ಮೇಲೆ ಕಳ್ತನದ ಆರೋಪ ಮಾಡಿ ನನ್ ಕೈಯಿಂದಾನೆ ರಾಕಿಗ್ ಹೊಡಿಸ್ತಾಳ? ಮಾಡ್ತೀನಿ ಅವಳಿಗೆ. ವಸೂರ, ನೀವು ನಿಂತ್ಕೊಳ್ಳಿ, ಅದನ್ನ ನಾನು ನೋಡ್ಕೊಳ್ತೀನಿ. ಇಲ್ಲ ಅಭಿ, ಇದು ನಮ್ ಲೇಡೀಸ್ ವಿಷಯ, ನಾವೇ ನೋಡ್ಕೋತೀವಿ.
ಹೌದು ರೀ, ನೀವು ಹಾರಿಕಾಗೇನಾದ್ರೂ ಅಂದ್ರೆ ಅಖಿಲ್ ಬೇಜಾರ್ ಮಾಡ್ಕೋಬಹುದು. ಅಕ್ಕ ನಾನು ಸೇರಿ ಹಾರಿಕಾಗೆ ಬುದ್ಧಿ ಕಲಿಸ್ತೀವಿ. ಹಾರಿಕಾ ಯಾಕೆ ಹೀಗೆ ಮಾಡ್ತಾಳೆ? ಇನ್ನೇನಿರತ್ತ ಬಿ, ಹಾರಿಕಾ ಸುಮಂಗಲಿ ಚಿಕ್ಕಮ್ಮ ಸೇರಿ ಮಾಡೋ ತಪ್ಪುಗಳನ್ನ ರಾಕಿ ಮತ್ತೆ ವಸು ಅವಾಗವಾಗ ಎತ್ತಿ ತೋರಿಸ್ತಿರ್ತಾರಲ್ಲ, ಅದಕ್ಕೆ ಸೇಡ್ ತೀರಿಸ್ಕೊಂಡಿರ್ಬೇಕು. ತಪ್ಪನ್ನ ತಪ್ಪು ಅಂತ ಹೇಳೋದೇ ತಪ್ಪಾದ್ರೆ ಅವ್ರು ಮಾಡ್ತಾ ಇರೋದು ಎಷ್ಟು ದೊಡ್ಡ ತಪ್ಪು ಅಂತ ಅವ್ರು ತೋರಿಸ್ಬೇಕು. ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನಡಿಯಕ್ಕ. ಇನ್ಯಾವತ್ತೂ ಹೀಗ್ ಮಾಡ್ಬೇಡಮ್ಮ. ನೀವು 3 ಜನ ವಾರ್ಗಿತೀರು ಅಕ್ಕ ತಂಗಿರ್ ತರ ಒಟ್ಟಿಗೆ ಇರ್ಬೇಕು. ಇನ್ನೊಂದ್ಸಾರಿ ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಹಾರಿಕಾ. ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗ್. ಅಮ್ಮ ಕೇಳಿದ್ ಕೇಳಿಸ್ಕೊಂಡಿಯಲ್ಲ? ಬಿ ಕೇರ್ಫುಲ್. ವಸು ನನಗೆ ಎದುರಾಳಿ ಅಲ್ಲ ಹಾರಿಕಾ, ಅವರು ನಿನಗೆ ಅಕ್ಕ. ರಾಕಿ ಅವ್ರ ತಂಗಿರ ಹತ್ರ ರಾಖಿ ಕಟ್ಟಿಸ್ಕೋಬೇಕು ಅಂತ, ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ದುಡ್ಡುಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ದ. ಅಂಥವನ್ಗೆ ತೊಂದರೆ ಕೊಟ್ಟೆ. ಇನ್ಯಾವತ್ತೂ ಹೀಗೆ ಮಾಡಬೇಡ. ಇನ್ನೊಂದ್ಸಲ ನಿನ್ ಮಕ್ಕಳ ತಂಟೆಗೆ ಏನಾದ್ರೂ ಬಂದ್ಯೋ ನಿನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದು ಗ್ಯಾರಂಟಿ. ಇಲ್ಲಿವರೆಗೂ ನೀನ್ ಮಾಡಿರೋ ಯಾವ ಪ್ಲಾನ್ ಕೂಡ ಸಕ್ಸಸ್ ಆಗಿಲ್ಲ. ಮತ್ತೆ ನನಗೆ ಹೇಳ್ತೀಯಾ? ಇಬ್ಬರ ಜಗಳ 3ನೇವ್ರಿಗೆ ಲಾಭ ಅನ್ನೋ ಹಾಗೆ ನಾವು ಬೈಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣೆ. ಅಷ್ಟೊಂದ್ ಸರಿಯಾಗಿ ಪ್ಲಾನ್ ಮಾಡಿದ್ರು ಅದ್ ಹೇಗ್ ಫೀಲ್ ಆಯ್ತು ಆಂಟಿ? ಈ ಸೋಲನ್ನ ನನಗೆ ಒಪ್ಕೊಳಕ್ ಆಗ್ತಿಲ್ಲ. ಒಪ್ಕೋಬೇಕೆ ಹಾರಿಕಾ? ಆಗ್ಲೇ ನಮ್ಗೆ ಇನ್ನೊಂದ್ ಪ್ಲಾನ್ ಮಾಡಕ್ಕಾಗೋದು. ಓಟದ ಮಧ್ಯೆ ನಿಂತ್ ಹೋದ್ರೆ ನಮ್ಗೆ ಯಾವತ್ತೂ ಗೆಲುವು ಸಿಗಲ್ಲ. ಯಾವತ್ತಾದ್ರೂ ನಮ್ಗೆ ಗೆಲುವು ಸಿಗತ್ತೆ ಅಂತ್ಯಾ? ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಗುರಿ ಸಾಧಿಸುವವರೆಗೂ ಮರಳಿ ಯತ್ನವ ಮಾಡು ಅಂತ ನಮ್ಮ ದೊಡ್ಡವರೇ ಹೇಳಿದಾರಲ್ವಾ? ಪ್ರಯತ್ನ ಮಾಡ್ತಾ ಇದ್ರೆ ಯಾವತ್ತೋ ಒಂದಿನ ಗೆಲ್ತೀವಿ. ಯಾವಾಗ ಗೆಲ್ತೀವೋ ಏನೋ. ಈ ತರ ಉತ್ಸಾಹ ಕಳ್ಕೋಬೇಡ್ವೆ. ನಮ್ ಟೈಮ್ ಕೂಡ ಚೆನ್ನಾಗಿದೆ. ಏನೋ 4 ಮಾತು ಬೈದ್ಬಿಟ್ಟು ಹೋದ್ರು. ಇಲ್ಲ ಅಂದಿದ್ರೆ ನಮಗ್ ದೊಡ್ಡ ಶಿಕ್ಷೆ ಆಗ್ತಿತ್ತು. ಕರೆಕ್ಟ್ ಆಂಟಿ. ಆದ್ರೆ ಫೇಲ್ ಆಗದಿರೋ ತರ ಹೇಗ್ ಪ್ಲಾನ್ ಮಾಡೋದು ಆಂಟಿ? ಬೇಗ ಯಾವ್ದಾದ್ರು ಪ್ಲಾನ್ ಮಾಡು. ಈ ಸಲ ನಾವ್ ಗೆಲ್ಲೇಬೇಕು. ಅವ್ರಿನ್ನೂ ಯಾಕೆ ಬಂದಿಲ್ಲ? ಯಾರು? ಟ್ಯೂಷನ್ ಮಾಸ್ಟರ್ ಕಣೆ. ನಾನು ಹೇಳ್ತಿರೋದೇನು, ನೀನ್ ಕೇಳ್ತಿರೋದೇನು? ಇಷ್ಟು ಟೆನ್ಷನ್ ಮಧ್ಯೆ ನಿನಗೆ ಲವ್ ಮ್ಯಾಟರ್ ಬೇಕಾ? ನನಗ್ ಬೇಕು ಕಣೆ. ವಿಲನ್ಸ್ಗೆ ಲವ್ ಇರಬಾರ್ದು ಆಂಟಿ. ವಿಲನ್ಸ್ಗೂ ದೊಡ್ಡ ಲವ್ ಸ್ಟೋರಿ ಇರುತ್ತೆ ಹಾರಿಕಾ. ಆ ಲವ್ವೇ ವಿಲನ್ಸ್ಗೆ ರಿಲೀಫು, ಆಡಿಯನ್ಸ್ಗೆ ಕಾಮಿಡಿ. ಹೌದು, ನೀನೊಬ್ಳು ಕಾಮಿಡಿ ವಿಲನ್. ನಿನ್ ಕೈಲಿಗೆ ಏನೂ ಆಗಲ್ಲ. ಸೀರಿಯಸ್ ಆಗಿ ನಾನೇ ಟ್ರೈ ಮಾಡ್ತೀನಿ. ದೇವ್ರೆ, ನನ್ ಬೇಕು ಅಂತ ರಾಕಿನ್ ತಳ್ಳಿಲ್ಲ, ಗೊತ್ತಿಲ್ದೆ ಆಗೋಯ್ತು. ರಾಕಿಗೇನೂ ಆಗ್ಬಾರ್ದು. ಅನು, ರಾಕಿಗೆ ನಾವಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತಾ? ಡ್ಯಾಡಿಗೆ ನಾವಂದ್ರೆ ಎಷ್ಟಿಷ್ಟನೋ ರಾಕಿಗೂ ನಾವಂದ್ರೆ ಅಷ್ಟೇ ಇಷ್ಟ. ಅಂತ ರಾಕಿಗೆ ಹರ್ಟ್ ಮಾಡಿ ನೀನು ತಪ್ಪು ಮಾಡ್ಬಿಟ್ಟೆ. ನಿಜವಾಗ್ಲೂ ರಾಕಿನ ಹರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಕೀರ್ತಿ. ನನಗೆ ಗೊತ್ತಿಲ್ದೇನೆ ಆಗೋಯ್ತು. ಅನು, ನಿನಗ್ ಗೊತ್ತಿಲ್ದೆ ಹೇಗಾಗುತ್ತೆ? ನಿಜವಾಗ್ಲೂ ಅಜ್ಜಿ, ನನ್ನಾಣೆ, ನನ್ ಬೇಕು ಅಂತ ಮಾಡಿಲ್ಲ. ನಿನಗ್ ರಾಕಿ ಅಂದ್ರೆ ಇಷ್ಟ ಇಲ್ಲ ಅಲ್ವಾ? ಅವನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ? ನನ್ಗೆ ರಾಕಿ ಅಂದ್ರೆ ಇಷ್ಟ ಇಲ್ಲ ಅಂತ ಅಲ್ಲ, ಕೋಪ
ಇದೆ. ಆದ್ರೆ ನಾನು ರಾಕಿಗೆ ಹರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ತಾತ. ಅನು, ರಾಕಿಗೆ ನೀನಂದ್ರೆ ಪ್ರಾಣ. ಯಾವಾಗ್ಲೂ ನಿಮ್ಮಿಬ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ನಿಮ್ ಹೋಮ್ವರ್ಕ್ ಮಾಡ್ತಾನೆ, ನಿಮ್ಮನ್ನ ಸ್ಕೂಲಲ್ಲಿ ಅಣ್ಣನಾಗ್ ನೋಡ್ಕೋತಾನೆ. ಅಂತ ರಾಕಿ ಮೇಲೆ ನೀವಿಬ್ರು ಕೋಪ ಮಾಡ್ಕೋಬೋದಾ? ನಿಮ್ಗೋಸ್ಕರನೇ ರಾಕಿ ಅವನ್ ಸ್ಕೂಲ್ ಬಿಟ್ಟು ನಿಮ್ ಸ್ಕೂಲ್ಗೆ ಸೇರ್ಕೊಂಡ. ಸ್ಕೂಲಲ್ಲಿ ನಿಮ್ಗೆ ಯಾರು ಏನು ಹೇಳ್ದಿರೋ ಹಾಗೆ ಕಾಪಾಡ್ತಿದ್ದಾನೆ. ನೀನು ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಕ್ಕೆ ಅವನೇ ಗೆದ್ದಷ್ಟು ಆನಂದ ಪಟ್ಟ. ನಿನ್ನಿಂದ ಕೇಕ್ ಕಟ್ ಮಾಡಿಸ್ಬೇಕು ಅನ್ಕೊಂಡ. ಆದ್ರೆ ನೀನು ರಾಕಿಗೆ ಬೇಜಾರ್ ಮಾಡಿದೆ. ನೀನ್ ಗೆಲ್ಬೇಕು ಅಂತ ಮಮ್ಮಿ ಜೊತೆ ರಾಕಿನು ಕಷ್ಟಪಟ್ಟಿದ್ದಾನೇನು. ಸ್ಪೋರ್ಟ್ಸ್ ಅಲ್ಲಿ ಬೇಕು ಅಂತ ಕಾಲ್ ನೋವಿದೆ ಅಂತ ಹೇಳಿ ರಾಕಿ ನಿಂಗೋಸ್ಕರ ಆಡ್ಲಿಲ್ಲ. ರಾಕಿ ತುಂಬಾ ಒಳ್ಳೆಯವನು. ಅನು, ರಾಕಿ ತರ ಅಣ್ಣ ನಿಮ್ಮಿಬ್ರಿಗೂ ಸಿಕ್ಕಿರೋದು ನಿಮ್ ಅದೃಷ್ಟ ಅಮ್ಮ. ನೀನೇ ಯೋಚನೆ ಮಾಡು. ರಾಕಿ ಏನೇ ಮಾಡಿದ್ರು ಅದು ನಿಮ್ಗೋಸ್ಕರನೇ ಮಾಡೋದು. ನೀವಂದ್ರೆ ರಾಕಿಗೆ ಅಷ್ಟೊಂದಿಷ್ಟ. ರಾಕಿ ಬರೋಕ್ ಮುಂಚೆ ನೀವ್ ಹೇಗಿದ್ರಿ, ಅವನ್ ಬಂದ್ಮೇಲೆ ಹೇಗಾದ್ರಿ ಅಂತ ಒಂದು ಸಲ ಯೋಚನೆ ಮಾಡು. ಆಗ ನಿನಗೆ ರಾಕಿ ಹಿಡಿಸ್ತಾನೆ. ಅವನ್ ಮೇಲ್ ಕೋಪ ಹೋಗಿ ರಾಕಿನ ಇಷ್ಟಪಡ್ತೀಯ. ಮುದ್ದಾಗಿ ನೀನು ಅಣ್ಣ ಅಲ್ಲ ಅನ್ನೋದೆ ನನಗೆ ಓಂಕಾರ. ನನ್ನಾಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಇಂಥ ದರಿದ್ರ ಸೀನ್ ನೋಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೆ. ಕೆಲವೊಂದ್ಸಲ ತಪ್ಸಕ್ಕಾಗಲ್ಲ ಆಂಟಿ, ನೋಡ್ಬೇಕು. ಚಚೆ, ಈ ತರ ದುರಂತ ನೋಡೋದಕ್ಕಿಂತ ಸಾಯೋದೇ ಮೇಲು. ಸಾಯೋದ್ಯಾಕೆ? ನೀನ್ ಕೂಡ ಮಾವಂಗೆ ರಾಖಿ ಕಟ್ಟಿ ಗಿಫ್ಟ್ ಕೇಳ್ಬೋದಲ್ವಾ? ಆ ದುರ್ಘಟನೆ ಕೂಡ ಆಯ್ತು. ಒಂದ್ಸಲ ಏನ್ ಗೊತ್ತಾ, ನಾನ್ ನಮ್ಮಣ್ಣನ್ಗೆ ರಾಖಿ ಕಟ್ಟಿ ಗಿಫ್ಟ್ ಆಗಿ ಹಣೆಗಿಟ್ಕೊಳ್ಳೋ ಬೊಟ್ಟು ಕೇಳಿದ್ರೆ ನಮ್ಮಣ್ಣ ನನ್ ಕೈಗೆ ವಿಭೂತಿ ಇಟ್ಟ. ಅವತ್ತಿಂದ ನಾನ್ ರಾಖಿ ಕಟ್ದೇ ಇರ್ಲಿ, ಗಿಫ್ಟ್ ಕೇಳ್ದೆ ಇರ್ಲಿ, ನಮ್ಮಣ್ಣ ನನಗೆ ಅಂತ ವಿಭೂತಿ ತಂದ್ ಕೊಡೋದ್ ಮಾತ್ರ ಮರೀಲಿಲ್ಲ. ಇನ್ಮೇಲಿಂದ ಯಾವಾಗ್ಲೂ ಇದೇ ತರ ಒಟ್ಟಾಗಿರ್ಬೇಕು. ನೀವಿಬ್ರು ಮಕ್ಕಳಲ್ಲ, ಈ ಮನೆ ನಂದಾದೀಪ, ನಮ್ 2 ಕಣ್ಣುಗಳು. ರಾಕಿನ ಅಣ್ಣ ಅಂತ ಕರಿತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದೇನೆ ಅನು ಈ ತರ ಟ್ವಿಸ್ಟ್ ಕೊಟ್ಲು. ಪ್ಲೀಸ್, ಇನ್ನೂ ಶಿಫ್ಟ್ ಆಗಿಲ್ಲ ಆಂಟಿ. ಅನು ಇನ್ನು ನಮ್ ಪಾರ್ಟಿಲೇ ಇದ್ದಾಳೆ. ಕೊಟ್ಟು ಏಟ್ಗೆ ವಸು ಮುಖ ನೋಡಿ ಹೇಗ್ ಬದಲಾಗಿದೆ. ಸಾರಿ ಮಮ್ಮಿ. ಅನು ಪರವಾಗಿ ನಾನ್ ಸಾರಿ ಕೇಳ್ತೀನಿ. ನನ್ ತಂಗಿಯನ್ನು ಗೊತ್ತಿಲ್ದೆ ಮಾತಾಡಿದ್ಲು. ಸಾರಿ ಅಮ್ಮ.
ಜಯಂತಿ ಯಾಕೆ ಹಾಗಿದ್ಯಾ? ವಸು ನೋಡ್ತಾ ಇದ್ರೆ ತುಂಬಾ ಬೇಜಾರಾಗತ್ತೆ ರೀ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ನನಗೂ ಬೇಜಾರಾಗಿದೆ ಜಯಂತಿ. ವಸು ಬಗ್ಗೆ ಮನೆಯಲ್ಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ರಾಕಿಗೋಸ್ಕರ ವಸು ಅಭಿನ ಮದ್ವೆ ಆಗಿದ್ರು. ಅನು ಕೀರ್ತಿನ ಅವಳು ಮಕ್ಕಳ ತರ ನೋಡ್ಕೋತಾ ಇದ್ದಾಳೆ. ಅವ್ರ ಹೆತ್ತಮ್ಮನ್ನ ಮರ್ಸೋ ಹಾಗೆ ಮಕ್ಕಳ ಮೇಲೆ ವಸ್ತು ತೋರಿಸ್ತಾ ಇರೋ ಪ್ರೀತಿಗೆ ಆ ಕಡೆ ಅಭಿ, ಈ ಕಡೆ ನಾವು ಸಂತೃಪ್ತಿಯಾಗಿದ್ದೀವಿ. ಎಲ್ಲ ಚೆನ್ನಾಗಿದೆ ಅನ್ನೋ ಸಮಯದಲ್ಲಿ ಸಡನ್ ಆಗಿ ಅನು ಬದಲಾಗೋದ್ಲು. ಅದೇ ದುರಾದೃಷ್ಟ ಜಯಂತಿ. ಅನು ಸ್ಪರ್ಧೆಯಲ್ಲಿ ಗೆಲ್ಬೇಕು ಅಂತ, ಅವಳ ಮೇಲೆ ಅವಳಿಗೆ ನಂಬಿಕೆ ಬರಬೇಕು ಅಂತ, ಅವಳು ಭಯ ಹೋಗ್ಬೇಕು ಅಂತ ವಸು ಮಾಡಿದ ಪ್ರಯತ್ನದಿಂದ ಅವಳಿಗೆ ಕೇಡಾಯ್ತು. ಮಾಡದೇ ಇರೋ ತಪ್ಪಿಗೆ ಆ ಸಣ್ಣ ಮಗು ಮುಂದೆ ಅಪರಾಧಿ ಆದ್ಲು. ಆ ಮಗು ಇವಳನ್ನ ದ್ವೇಷಿಸೋ ಹಾಗಾಯ್ತು. ಆದಷ್ಟು ಬೇಗ ನಾವಿದಕ್ಕೊಂದು ಪರಿಹಾರ ಯೋಚನೆ ಮಾಡ್ಲೇಬೇಕು ರೀ. ವಸು ಬೇಜಾರಾಗಿರೋದು ಈ ಮನೆಗೇನು ಒಳ್ಳೇದಾಗಲ್ಲ ರೀ. ಏನ್ ಮಾಡೋದು ಜಯಂತಿ? ಅಭಿ ಹೇಳಿದ್ರು, ನಾವ್ಯಾರೇ ಹೇಳಿದ್ರು ಅನು ಕೇಳ್ತಾ ಇಲ್ವಲ್ಲ. ಮಾನವ ಪ್ರಯತ್ನ ಸಾಲದೇ ಇದ್ದಾಗ ದೈವ ಸಹಾಯ ತಗೋಬೇಕು ಅಂತಾರೆ. ನಮ್ ಕೈಲಾಗದೇ ಇರೋ ಕೆಲ್ಸನ ಆ ದೇವ್ರು ಮಾಡ್ತಾನೆ ರೀ. ಅಂದ್ರೆ ಏನ್ ಮಾಡ್ಬೇಕು ಅಂತ್ಯಾ? ಶ್ರಾವಣ ಮಾಸ ಬಂದಾಗಿದೆ ರೀ. ಪ್ರತಿ ವರ್ಷ ನಾವು ಮೊದಲನೇ ವಾರನೇ ಶ್ರಾವಣ ಲಕ್ಷ್ಮಿ ಪೂಜೆ ಮಾಡ್ತಾ ಬಂದಿದೀವಿ. ಆದ್ರೆ ಈ ವರ್ಷ ಇನ್ನೂ ಆ ಪೂಜೆನೇ ಮಾಡಿಲ್ಲ. ಅದಕ್ಕೆ ಇಷ್ಟೆಲ್ಲ ಕಿರಿಕಿರಿ, ಜಗಳ, ಮನಸ್ತಾಪಗಳು ಬರ್ತಾ ಇದೆಯೋ ಏನೋ. ನಿಜ ಜಯಂತಿ, ಈ ತರ ಯಾವತ್ತೂ ಆಗಿರ್ಲಿಲ್ಲ. ಚಿಕ್ಕ ಮಕ್ಕಳು ಕೂಡ ಕೋಪ, ದ್ವೇಷ ಮಾಡ್ಕೋತಿದ್ದಾರೆ. ಅದಕ್ಕೆ ನಾಳೆನೆ ಪುರೋಹಿತರನ್ನ ಕರೆಸಿ ಪರಿಹಾರ ಕೇಳೋಣ. ಶ್ರಾವಣ ಲಕ್ಷ್ಮಿ ವ್ರತ ಮಾಡೋಣ. ಆಗ ನಮಗಿರೋ ಈ ಎಲ್ಲ ತೊಂದರೆಗಳು ದೂರ ಆಗಿ ನೆಮ್ಮದಿಯಾಗಿ ಇರಬಹುದು. ನನಗೂ ಅದೇ ಒಳ್ಳೇದು ಅನ್ಸ್ತಿದೆ. ನಾವು ಮಾಡೋಕಾಗದೆ ಇರೋದು ಆ ದೇವ್ರು ಮಾಡ್ತಾನೆ. ಆ ದೇವ್ರ ದಯೆಯಿಂದ ಮೊದ್ಲು ನಮ್ ವಸ್ತು ಒಳ್ಳೇದಾದ್ರೆ ಈ ಮನೇಲಿ ಎಲ್ರಿಗೂ ಒಳ್ಳೇದಾದಂಗೆ ರೀ. ನಿಜಾನೇ ಜಯಂತಿ. ಈ ಮನೆಗ್ ವಸು ನಂದಾದೀಪ ತರ ಎಷ್ಟೋ ಸಮಸ್ಯೆಗಳನ್ನ ಪರಿಹಾರ ಮಾಡಿದಾಳೆ. ಅವಳು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಾನು ಇನ್ನೂ ನಿರ್ಧಾರ ಕೂಡ ತಗೊಂಡಿದ್ದೀನ್ರಿ. ಏನ್ ಜಯಂತಿ? ನೀನ್ ಹೇಳಿದ ತರ ಒಂದಿನ ವರ ಕೊಡೋ ಆ ದೇವ್ರೆ ಆ ಪೆಟ್ಟಿಗೆಲಿರೋ ವಿಗ್ರಹ ಆದ್ರೆ ಅವಶ್ಯಕತೆ ಇದ್ದಾಗ ಈ ಮನೆನ ಕಾಪಾಡಿರೋ ಒಳ್ಳೆ ವ್ಯಕ್ತಿ ವಸು. ಈ ಸಲ ಈ ವ್ರತನ ಅವಳ ಕೈಯಿಂದಾನೇ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ವಸು ಅತ್ಗೆಗೆ ಪ್ರಾಮುಖ್ಯತೆ ಕೊಡ್ಬೇಕಮ್ಮ. ನೀನ್ ಹೇಳಿದ ಥರ ಅತ್ಗೆ ಈ ಮನೆನ ನಮ್ಮನ್ನ ಕಾಪಾಡ್ತಾರೆ. ನೀನ್ ಒಳ್ಳೆ ಮನ್ಸಿಗೆ ಸಿಕ್ಕಿರೋ ಒಳ್ಳೆ ಅವಕಾಶ ಇದು ವಸು. ಹೌದಮ್ಮ, ನೀನ್ ಈ ವ್ರತ ಮಾಡಿದ್ರೆ ಖಂಡಿತ ಈ ಮನೆಯಲ್ಲಿರೋ ಕಿರಿಕಿರಿ ಜಗಳಗಳೆಲ್ಲ ಹೊರಟು ಹೋಗತ್ತೆ. ನಾಳೆ ವ್ರತಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಟುಗಳು ಮಾಡ್ಕೊಳ್ಳಿ. ಅವಳೊಬ್ಳು ದೇವತೆ ಅಂತ ಎಲ್ಲರೂ ಫೀಲ್ ಆಗ್ತಿದ್ದಾರೆ. ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾರೆ. ಅರ್ಥ ಆಯ್ತು ಬೇಬಿ. ಆ ಮನೇಲಿ ವಸುಗೆ ಅವಮಾನ ಆಗ್ಬೇಕು. ಅವಳ ಮೇಲಿರೋ ಗೌರವ ಎಲ್ಲ ಹಾಳಾಗ್ಬೇಕು. ಅಷ್ಟೇ ತಾನೇ? ಹೌದು. ನೀನ್ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಮಾಮ್. ಇವತ್ ನನಗ್ ಹೇಗ್ ಇನ್ಸಲ್ಟ್ ಆಯ್ತೋ ನಾಳೆ ಆ ವಸು ಅಕ್ಕಂಗೂ ಅವಮಾನ ಆಗ್ಬೇಕು. ಇವತ್ ನನಗಾಗ್ತಿರೋ ನೋವು ನಾಳೆ 10ರಷ್ಟು ಆ ವಸು ಅಕ್ಕ ಫೇಸ್ ಮಾಡ್ಬೇಕು. ಹಾಗೆ ಆಗ್ಲಿ ಬೇಬಿ, ನೀನ್ ಹೇಳಿದ ಥರಾನೇ ಮಾಡೋಣ. ಹಾಗೆ ಹೇಳಿದ್ರೆ ಆಗಲ್ಲ. ನಾಳೆನೇ ಈ ಮನೆಗ್ ಬರ್ಬೇಕು. ಖಂಡಿತ ಬರ್ತೀನಿ ಬೇಬಿ. ಆ ವಸು ಅವಮಾನ ಮಾಡಿಸ್ಕೊಂಡು ಅಳ್ಬೇಕು. ನೀನು ಹ್ಯಾಪಿಯಾಗಿ ಖುಷಿ ಪಡ್ಬೇಕು. ಅದನ್ನ ನಾನ್ ಕಣ್ಣಾರೆ ನೋಡ್ಬೇಕು. ನೀನ್ ನನ್ ಮಾತನ್ನ ಉಳಿಸ್ಕೊಂಡಿಲ್ಲ, ಆದ್ರೆ ನನ್ ಮಾತನ್ನ ನೀನ್ ಉಳಿಸ್ಕೋಬೇಕು. ನನ್ನ ಆಸೆ ಈಡೇರಿಸ್ಬೇಕು. ನನಗ್ ನಿನ್ ಬಿಟ್ರೆ ಇನ್ ಯಾರಿದಾರ್ ಬೇಬಿ? ನಿನ್ ನೋವೇ ನನ್ ನೋವು. ನೀನ್ ಹ್ಯಾಪಿ ಆಗಿದ್ರೆ ನಾನ್ ಹ್ಯಾಪಿ. ಥ್ಯಾಂಕ್ ಯು ಮಾಮ್. ನಾಳೆ ವ್ರತ ಎಷ್ಟೊತ್ತಿಗೆ? ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ.
ವ್ರತ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ನಾನಲ್ಲಿರ್ತೀನಿ. ಯು ಡೋಂಟ್ ವರಿ ಬೇಬಿ. ಇವತ್ ನೈಟ್ ಹ್ಯಾಪಿಯಾಗಿ ನಿದ್ದೆ ಮಾಡು. ನಾಳೆ ನೀನು ಆಸೆ ಪಟ್ಟಿದ್ದೆ ನಡೆಯುತ್ತೆ. ಬಾಯ್ ಬೇಬಿ. ಬಾಯ್. ನನಗೆ ಅವಮಾನ ಮಾಡ್ತೀರಾ? ನಾಳೆ ನಮ್ಮ ಮಾಮ್ ಬರ್ತಾರಲ್ಲ, ನಿಮಗೆ ಸರಿಯಾಗಿ ಮಾಡ್ತಾರೆ. ಲೇ ವಸು, ನನ್ ಬೇಬಿನ, ನನ್ ಅಳಿಯನ್ನ ನನ್ ಮನೆಗ್ ಬರ್ದಿರೋ ತರ ತಡ್ದೆ ಅಲ್ವಾ? ಆ ಕೋಪನ ನಾನಿನ್ನೂ ಮರ್ತಿಲ್ಲ ಕಣೆ ವಸು. ನಾಳೆ ಬೆಳಿಗ್ಗೆನೆ ನಿಮ್ ಮನೆಗ್ ಬಂದು ನಿನ್ ಮೇಲ್ ಹೇಗ್ ದ್ವೇಷ ತೀರ್ಸ್ಕೊತೀನಂತ ನೋಡ್ತಿರು. ನಿನ್ ಮಾನ ಕಳ್ದೆ, ನಿನ್ ಅಳಿಸ್ದೆ ನಾನಲ್ಲಿಂದ ವಾಪಸ್ ಬರಲ್ಲ, ನೋಡ್ತಿರು. ಏನ್ರಿ ಅದನ್ನ ಎಲ್ಲಿಟ್ಟಿದ್ದೀರಾ? ಯಾವ್ದನ್ನ? ಅದು ತುಂಬಾ ಮುಖ್ಯವಾದದ್ದು ರೀ. ನಿಮ್ ಆಫೀಸ್ ಫೈಲ್ಸಾ? ಇಲ್ಲ ರೀ, ಅದಕ್ಕಿಂತ ಮುಖ್ಯವಾದದ್ದು. ನಿಮ್ ವಾಚಾ? ವಾಚ್ ನಾನು ಕೈಯಲ್ಲೇ ಕಟ್ಕೊಂಡಿದ್ದೀನಲ್ಲ ರೀ. ಮೊಬೈಲು, ಕಾರ್ ಕೀ ಏನಾದ್ರು? ಅದು ಕೂಡ ಇಲ್ಲೇ ಇದೆ ರೀ. ಮತ್ತೆ ಲ್ಯಾಪ್ಟಾಪ್ ಚಾರ್ಜರ್ ಹುಡುಕ್ತಿದ್ದೀರಾ? ಅದು ಹೇಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ರೀ? ಏನು ಅಂತ ಹೇಳ್ರಿ. ನಿಮಗೆ ನೈಟೇ ಹೇಳಿದ್ನಲ್ಲ ರೀ, ಅದನ್ನ ಹುಷಾರಾಗಿ ಎತ್ತಿಡಿ ಅಂತ. ನೈಟ್ ಹೇಳಿದ್ರಾ? ಇನ್ ಮರ್ತೋದ್ರಾ? ನೆನ್ಪಾಗ್ತಿಲ್ಲ ರೀ. ಅಷ್ಟೊಂದು ನಿರ್ಲಕ್ಷ್ಯ ಏನ್ರಿ ನಿಮಗೆ? ಅದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾ? ಅಷ್ಟೊಂದು ನಿರ್ಲಕ್ಷ್ಯವಾಗಿ ಹೇಗಿದ್ದೀರಾ? ಅಲ್ಲ, ನೀವು ಎಚ್ಚರವಾಗೇ ಇದ್ರಾ? ಅದಕ್ಕಿಂತ ಇಂಪಾರ್ಟೆಂಟ್ ಏನ್ರಿ ಇದೆ ನಿಮಗೆ? ಅದೆಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದೆ ನಿಮಗೆ? ಸಾರಿ ರೀ, ನಿಜವಾಗ್ಲೂ ನನಗೆ ಯಾವ್ದು ನೆನ್ಪಾಗ್ತಿಲ್ಲ. ಪ್ಲೀಸ್ ಅದೇನು ಅಂತ ಹೇಳಿ. ಮಗುಳ್ನ ಗುರಿ. ಏನು? ನಿಮ್ ಮಗುಳ್ನ ಗುರಿ. ಅದನ್ನ ಎಲ್ಲಿ ಕಳ್ಕೊಂಡಿದ್ದೀರಾ? ಎಷ್ಟು ಮುಖ್ಯವಾಗಿರೋ ನಿಮ್ಮ ನಗುನ ಎಲ್ಲಿ ಮುಚ್ಚಿಟ್ಟಿದ್ರಿ? ಅದನ್ನ ಯಾರಿಗಾದ್ರೂ ಸಾಲ ಕೊಟ್ರಾ, ಇಲ್ಲ ಮಾರ್ಬಿಟ್ರಾ? ಭಯ ಪಡಿಸ್ಬಿಟ್ರಲ್ಲ ರೀ, ಇನ್ನೇನೋ ಅಂತ ಆತಂಕ ಆಗಿತ್ತು. ಮನುಷ್ಯನಿಗೆ ಎಲ್ಲದಕ್ಕಿಂತ ನಗುನೇ ಮುಖ್ಯ ರೀ. ಅದರಲ್ಲೂ ನಿಮ್ಮ ಹೆಣ್ಮಕ್ಳಿಗೆ ನಗುನೇ ಅಲಂಕಾರ. ಇನ್ನು ಮುಖ್ಯವಾಗಿ ನೀವು ನಕ್ರೆ ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ಇನ್ನು ಅಮ್ಮ ಎಲ್ಲದಕ್ಕಿಂತ ಮುಖ್ಯವಾದವರು ಅಂತ ನೀವೇ ಹೇಳಿದ್ರಿ. ನಿಮ್ಮಲ್ಲಿ ಮುಖ್ಯವಾಗಿರೋದು ಆ ನಗುನೇ ರೀ. ಅದನ್ನ ಬಿಟ್ಬಿಟ್ರೆ ಹೇಗೆ? ಹೇಗಿದ್ರೂ ನೋವು, ಆತಂಕ ನಿಮ್ಗೆ ಸೂಟ್ ಆಗಲ್ಲ. ಮುಗುಳ್ನಗೆ ಧೈರ್ಯ, ಆತ್ಮವಿಶ್ವಾಸ ಇವೇ ನಿಮ್ DNA. ನೆವರ್ ಮಿಸ್ ಇಟ್. ಅಲ್ಲ, ಇದಕ್ಕೂ ಮುಂಚೆ ನೀವು ತುಂಬಾ ಖುಷಿಯಾಗೇ ಇದ್ರಿ, ಅಷ್ಟು ಬೇಗ ಏನಾಯ್ತು? ಏನಿಲ್ಲ. ಅನು ಮತ್ತೆ ಡಿಸ್ಟರ್ಬ್ ಮಾಡಿದ್ಲಾ? ನಾವ್ ಅಮ್ಮ ಮಗಳ ನಡುವೆ ಸಾವಿರಾರು ಇರುತ್ತೆ, ನಮ್ಮ ಮಧ್ಯೆ ನೀವ್ ಯಾಕೆ ಬರ್ತೀರಾ? ಗಂಡ ಹೆಂಡತಿ ಮಧ್ಯೆ ಸಾವಿರಾರು ಇಲ್ಲದೆ ಇದ್ರು ಕೂಡ ಚೂರೋಪಾರ ಇರುತ್ತಲ್ವೇನ್ರಿ? ಹೊಸೋರೆ, ನೀವು ದುಃಖ ಪಟ್ರೆ ನನಗೆ ಸಂಕಟ ಆಗುತ್ತೆ ರೀ. ನೀವು ನಗ್ತಾ ಇದ್ರೆ ಈ ಮನೆನೇ ತುಂಬಾ ಸಂತೋಷವಾಗಿರುತ್ತೆ. ಇದು ನನ್ನ ಒಬ್ಬನ ಒಪಿನಿಯನ್ ಅಲ್ಲ, ಮನೇಲಿರೋರೆಲ್ಲ ಇದನ್ನೇ ಹೇಳ್ತಾ ಇರೋದು. ನಿಮ್ಮನ್ನ ನಗ್ಸೋದಕ್ಕೆ ಅಂತ ನಾನೇನ್ ಮಾಡ್ಬೇಕು ಹೇಳಿ ಪ್ಲೀಸ್? ಹೊಸದಾಗಿ ನೀವೇನ್ ಮಾಡೋದು ಬೇಡ ರೀ. ನನ್ ಜೀವನದಲ್ಲಿ ನೀವು ನಗು ಒಟ್ಟಿಗೆ ಬಂದಿರೋದು. ಇದು ಅವ್ರು ಕುಡ್ದಿದ್ ಕಾಫಿ ಕಪ್ಪು. ಇದು ಅವ್ರು ತಿಂದಿದ್ ಬಾಳೆಹಣ್ಣು. ಇದು ಅವ್ರು ಬಿಸಾಕಿರೋ ಮೂಸಂಬಿ ಸಿಪ್ಪೆ. ಚಿಚಿ, ಇದು ಅವರು ಬರೆದು ಬಿಸಾಕಿರೋ ಚಾಕ್ ಪೀಸ್ ಚೂರು. ಏನ್ ಮಾಡ್ತಿದ್ಯಾ ಆಂಟಿ? ನನ್ನ ಪ್ರೀತಿ ನೆನಪುಗಳನ್ನ ಎತ್ತಿಟ್ಕೋತಾ ಇದ್ದೀನಿ. ಏನು? ಅವರ ಸ್ವೀಟ್ ಮೆಮೊರೀಸ್ನ ಭದ್ರವಾಗಿ ಎತ್ತಿಟ್ಕೋತಾ ಇದ್ದೀನಿ ಕಣೆ. ಇದೆಲ್ಲ ಮೆಮೊರೀಸಾ? ಅಲ್ವಾ ಮತ್ತೆ? ನೀನ್ ಹುಚ್ಚು ಪೀಕಿಗೆ ಹೋಗಿದೆ. ಪ್ರೀತಿ ಅಂದ್ರೇನೆ ಒಂದು ಹುಚ್ಚು ಕಣೆ. ಆ ಹುಚ್ಚಲ್ ನಾನು ಒಂದು ಒಳ್ಳೆ ಕವಿತೆ ಬರೆದಿದ್ದೀನಿ,
ಕೇಳಿಸ್ಕೊತೀಯ ನೀನು? ನೀನ್ ಮೊದ್ಲು ಬಾಯ್ ಬಿಡ್ಬೇಡ. ಫಸ್ಟ್ ನಿನ್ ಕಣ್ಮುಚ್ಚು ಹೇಳ್ತೀನಿ. ಯಾಕೆ? ನಾನು ಓಡ್ ಹೋಗಕ್ಕೆ. ಅಯ್ಯೋ ಲೇ, ಈ ಕಾಲದ ಮಕ್ಕಳಿಗೆ ನನ್ ಪ್ರೀತಿ ಬಗ್ಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.